ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ. ಈಗ 15% ಅದರದ್ದು ಬಸ್ ಟಿಕೆಟಿನ ದರವನ್ನು ಹೆಚ್ಚಳ ಮಾಡ್ತಾರೆ. 3,500 ಕೋಟಿ ಪ್ರಾಫಿಟ್ ಬಂದಾದಮೇಲೆ ದರ ಹೆಚ್ಚಳ ಮಾಡುವಂಥ ಅಗತ್ಯ ಎಲ್ಲಿದೆ? ಒಟ್ಟಾಗಿ ರಾಜ್ಯ ಸರ್ಕಾರ ಜನರನ್ನ ಲೂಟಿ ಮಾಡಿ ಒಂದೊಂದು ಜನಕ್ಕೆ ಕೊಡುವಂಥ ನಾಟಕ ಮಾಡಿಕೊಂಡು ತನ್ನ ರಾಜಕಾರಣ ಮಾಡ್ತಾ ಇದೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಊರಿಗೆಲ್ಲ ತಮಟೆ ಬಾರಿಸಿದ್ರು. ಇವತ್ತು ಬೆಂಗಳೂರಿನಲ್ಲಿ ಒಂದು ರಸ್ತೆ ಆದ್ರೂ ಕೂಡ ಸರಿ ಇದೆಯಾ ಅಂತ ನೀವು ನೋಡಿ. ಇಡೀ ಬೆಂಗಳೂರು ಅನ್ನೋದು ಒಂಥರ ನಾವೆಲ್ಲ ನಾಚಿಕೆ ಪಡೋ ರೀತಿಯಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ. ಇಡೀ ರಾಜ್ಯಾದ್ಯಂತ ಒಂದು ರಸ್ತೆಗೂ ಕೂಡ ಒಂದು ಹಿಡಿ ಟಾರನ್ನು ಕೂಡ ಹಾಕ್ತಾ ಇಲ್ಲ. ಆದರೆ ಜಾತಿಗಳ ನಡುವೆ ತಂದು ಹಾಕುವಂಥದ್ದು, ಮುಸಲ್ಮಾನರನ್ನು ಓಲೈಸೋಕ್ಕೋಸ್ಕರ UAPA ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುವಂಥದ್ದು, KJHಳ್ಳಿ ಮತ್ತು DJಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದು, ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿಕೊಂಡು ವಿಷಯಾಂತರವನ್ನು ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದೆ. ಈ ಬಸ್ ದರದ ವಿಚಾರ ಇರ್ಬೋದು, ಇಬ್ಬರು ಸಚಿವರ PS ಹೆಸರನ್ನ ಬರೆದಿಟ್ಟು ಗುತ್ತಿಗೆದಾರರು ಬೇರೆ ಸತ್ತೋಗಿದ್ದಾರೆ, ಅವರಿಗೆ ನ್ಯಾಯ ಕೊಡುವಂಥ ವಿಚಾರದಲ್ಲೂ ಮಾತಾಡ್ತಿಲ್ಲ. ಹಿಂದೆ ನಮ್ಮಲ್ಲಿ ಈಶ್ವರಪ್ಪನವರು ಅವರು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಲ್ದಿದ್ದಂಥ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡ ಅಂತೇಳಿ ಈಶ್ವರಪ್ಪನವ್ರನ್ನ ರಿಸೈನ್ ಮಾಡಿಸಿದ್ರು. ಆದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ರಿಸೈನ್ ಮಾಡ್ತಾನೂ ಇಲ್ಲ. ಅದನ್ನು ಅವ್ರು ರಿಸೈನ್ ತಗೊಳ್ಬೇಕು ಅನ್ನೋ ಒಂದು ಕನಿಷ್ಠ ನೈತಿಕತೆಯನ್ನು ಸಿದ್ದರಾಮಯ್ಯನವರು ತೋರ್ತಾ ಇಲ್ಲ. ಒಟ್ಟಿಗೆ ರಾಜ್ಯದಲ್ಲಿ ಒಂದು ಬಂಡ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಇದ್ರ ವಿರುದ್ಧ BJP ಪ್ರಬಲವಾಗಿ ಹೋರಾಟವನ್ನು ಮಾಡುತ್ತೆ. ಬಸ್ ದರದಿಂದ ಹಿಡಿದು ಪ್ರತಿಯೊಂದು ವಿಚಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಈ ಪ್ರಿಯಾಂಕಾ ಖರ್ಗೆ ಯಾವ ರೀತಿ ವ್ಯಕ್ತಿ ಅಂತಂದರೆ, ನಮ್ಮಲ್ಲೊಂದು ಹಿಟ್ ಆ್ಯಂಡ್ ರನ್ ಅಂತಾರೆ, ಗುದ್ದು ಓಡೋಗು ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ಆದಾಗ. ಈ ಪ್ರಿಯಾಂಕಾ ಖರ್ಗೆದು ಸ್ಪಿಟ್ ಆ್ಯಂಡ್ ರನ್ ಅಂತ ಉಗಿದು ಓಡೋಗಂಥದ್ದು. ಆತ ಹಿಂದೆ ಇದ್ದಾಗ್ಲೂ ಕೂಡ PSI ಹಗರಣ ನನ್ನ ಹತ್ರ ದಾಖಲೆ ಇದೆ. ಎಲ್ಲಪ್ಪ ದಾಖಲೆ ಕೊಟ್ರೇನ್ರಿ? ನಿಮ್ಮ ಸರ್ಕಾರ ಬಂದು 1.5 ವರ್ಷ ಆಯಿತು. ಒಂದು ಹಗರಣದ ಬಗ್ಗೆ ಯಾರು ತನಿಖೆ ಮಾಡಿದ್ರೇನ್ರಿ? ಇದೇ ಪ್ರಿಯಾಂಕಾ ಖರ್ಗೆ ಬಿಟ್ಕಾಯಿನ್ ಹಗರಣ ಅಂತ ನಿಮ್ಮದೇ ಸರ್ಕಾರ ಬಂದಿದೆ. ಬಿಟ್ಕಾಯಿನ್ ಹಗರಣದ ಬಗ್ಗೆ ಏನು ಮಾಡಿದ್ರಿ? ಇವಾಗ ಅವರ PS ಹೆಸರು ಬರೆದು ಬಿಟ್ಟು ಯಾರು ಸೂಸೈಡ್ ಮಾಡಿಕೊಂಡ್ರೆ ಸಾಕ್ಷ್ಯ ಕೊಡಿ ಅಂತ ಕೇಳ್ತೀರಿ. ನೀವಿಷ್ಟು ಆರೋಪ ಮಾಡಿದ್ರಿ, ಸಾಕ್ಷ್ಯ ಕೊಟ್ರ? ಆಯಿತು, ಸುಳ್ಳು ಹೇಳಿಕೊಂಡೆ ಅಧಿಕಾರಕ್ಕೆ ಬಂದಾಯಿತು. 40% ಬಗ್ಗೆ ಇವತ್ತರೆಗೂ ಆದರೂ ಒಂದು ದಾಖಲೆ ಸಿಕ್ಕಿದೆಯಾ? ಇವತ್ತು ಇಡೀ ರಾಜ್ಯವನ್ನು ಲೂಟಿ ಮಾಡ್ತಾ ಇರುವಂಥವ್ರು ಇವರು. ಈ ಪ್ರಿಯಾಂಕಾ ಖರ್ಗೆನ ರಾಜ್ಯ ಜನತೆಗೆ ಗೊತ್ತಾಗಿದೆ. ಆತ ಈ ಉಗಿದು ಓಡೋಗುವಂಥ ಪ್ರವೃತ್ತಿಯನ್ನು ಅವರು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ಇಂಥವ್ರನ್ನ ನಿಮ್ಮ ಕ್ಯಾಬಿನೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೂ ಏನು ಶ್ರೇಯಸ್ ಬರಲ್ಲ. ನೀವು ಕಳಂಕಿತರಿದ್ದೀರಿ. ಕಳಂಕಿತರನ್ನೇ ಕೂಡಿದಂಥ ಒಂದು ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದು ರಾಜ್ಯದ ಜನತೆ ಗೊತ್ತಾಗಿದೆ. ನಾಳೆ ಬೆಳಗಿನ ಚುನಾವಣೆ ಆದರೆ ನೀವು ನಿರ್ನಾಮ ಆಗಿ ಹೋಗ್ತೀರಿ. ಜನತೆಯ ಅಭಿಪ್ರಾಯಕ್ಕೆ ಸ್ವಲ್ಪನಾದರೂ ತಲೆಬಾಗುವಂತಹ ಅಂಜುವಂತಹ ಕೆಲಸವನ್ನು ಮಾಡಿ ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ಈ ರಾಜ್ಯದ ಚುಕ್ಕಾಣಿ ಹಿಡಿರುವಂತಹ ಸಿದ್ದರಾಮಯ್ಯನವರಿಗೆ ಲಜ್ಜೆ ಇಲ್ಲ, ಅವರಿಗೆ ಅಂಜಿಕೆ ಇಲ್ಲ. ಇನ್ನು ಅವರ ಸಚಿವ ಸಂಪುಟದಲ್ಲಿರುವಂಥವ್ರು ಹೆಂಗಾಗಿದೆ ಅಂತಂದರೆ, ಹಿಂದೆ ರಾಜೀವ್ ಗಾಂಧಿ ಅವರು ಬೋಫೋರ್ಸ್ ಹಗರಣ ಬಂದಾಗ ದೇಶದ ಪ್ರಧಾನಿನೇ ತಿಂತಾನೆ ನಮ್ದ್ಯಾವ ಲೆಕ್ಕ ಅಂತ ಗ್ರಾಮ ಪಂಚಾಯತಿ ಪ್ರಧಾನಿಂದ ಎಲ್ಲರೂ ಲೂಟಿ ಮಾಡ್ತಾಯಿದ್ರು. ಇವತ್ತು ಸಿದ್ದರಾಮಯ್ಯನವರೇ ಹಗರಣದಲ್ಲಿ ಸಿಗಾಕೊಂಡ್ರೆ, ಹೆಂಡತಿ ಹೆಸರಲ್ಲಿ ಅವರೇ ಸೈಟ್ ತೊಗೊಂಡ್ರೆ ನಮ್ದೇನು ಲೆಕ್ಕ, ಅವರೇ ತೊಗೊಂಡ್ರೆ ನಮ್ಮನ್ನು ಕೇಳಕ್ಕೆ ಬರಲ್ಲ ಅಂತೇಳಿ ಎಲ್ಲರೂ ಕೂಡ ಅಂಗಡಿ ಓಪನ್ ಮಾಡ್ಕೊಂಡು ಲೂಟಿ ಮಾಡ್ತಾಯಿದ್ದಾರೆ. ಫಸ್ಟು ಸಿದ್ದರಾಮಯ್ಯನವರು ಅವರು ಅಧಿಕಾರದಿಂದ ಕೆಳಗಿಳಿಬೇಕು. ಅವ್ರ ಅಧಿಕಾರದಲ್ಲಿ ಕೆಳಗಿಳಿದರೆ ಅವರು ಇದೇ ಥರ ಬಂಡತನದಿಂದ ಮುಂದುವರಿತಾ ಇದ್ದರೆ ಅವರ ಸಚಿವರುಗಳು ಕೂಡ ಬಂಡತನವನ್ನು ಪ್ರದರ್ಶನ ಮಾಡಿಕೊಂಡು ಈ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಮುಖ್ಯಮಂತ್ರಿಗೆ ಲಜ್ಜೆ ಇಲ್ಲ ಅಂತಂದಮೇಲೆ ಅವ್ರ ಕೆಳಗಡೆ ಇರುವಂಥ ಮಂತ್ರಿಗಳಿಗೆ ಲಜ್ಜೆ ಅಥವಾ ಅಂಜಿಕೆ ಅನ್ನೋದು ಇರುತ್ತಾ? ಸಾಧ್ಯನೇ ಇಲ್ಲ.